ಇವತ್ತು 6 3 ಆಗಲಿ 3 6 ಆಗಲಿ ನನಗಂತೂ ಅದೆಲ್ಲ ಗೊತ್ತಿಲ್ಲ. ನನಗಂತೂ ನಮ್ಮ ಆಸ್ತಿ ಅಂತೂ ಎಲ್ಲ ಬಂದ್ಬಿಡ್ಬೇಕು ರೀ. ಇವತ್ತದು ಎಷ್ಟೊತ್ತನಾಗಲಿ 11 12 ಗಂಟೆ 1 ಗಂಟೆ 2 ಗಂಟೆ ಎಷ್ಟೊತ್ತನಾಗಲಿ ರೀ, ಹೆಂಗಾದರೂ ಮಾಡಿ ಏನಾದರೂ ಮಾಡಿ ಅವಳ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡೆ ತಗೊಂಡೋಗ್ಬೇಕು. ನಮ್ಗೆ ಅವತ್ತು ಚೆನ್ನಾಗಿ ಹಾಕೊಂಡು ರುಬ್ಬಿದ್ಲಲ್ವಾ, ಇವತ್ತು 4 ಜನ ರೋಡಿಗಳನ್ನ ಕರ್ಕೊಂಬಂದಿದ್ದೀವಿ. ವಿಸಲ್ ಹಾಕಿದ ತಕ್ಷಣ ಬಂದ್ಬಿಡ್ಬೇಕು. ಹೇಳಿದಿರ ತಾನೇ? ಅಲ್ಲ ಫಸ್ಟ್ ಬಾಯಿ ಮಾತಾ ಕೇಳೋಣ, ಆಮೇಲೆ ನೋಡೋಣ. ಏಯ್ ಅವಳಿಗೆ ನಾನೇ ಸಾಕು. ಅವತ್ತೇನೋ ಹೊಸಿ ಹುಷಾರಿರ್ಲಿಲ್ಲ, ಅದಕ್ಕೆ ನನಗೆ ಹಂಗೋ ಹಿಂಗೋ ಅಂತ ಆಡ್ತಾ ಇದ್ದೆ. ಈಗೆಲ್ಲ ಸರಿಯಾಗಿದ್ದೀನಲ್ಲ. 4 ಜನ ದಾಂಡಿಗ್ರನ್ನ ಕಟ್ಕೊಂಡು ಏನು ಮಾಡ್ತೀಯಾ? ನಾನೇ ಸರಿಯಾಗಿ ಬಾರ್ಸ್ ಎಸ್ಬಿಡ್ತೀನಿ, ನೋಡ್ತಾ ಇರು. ಆ ಚಿಕ್ಕ ಕುಡಿತಾಗೇನು ಅದೇ ತಿಂತೀನಿ ಅಂತ ಅನ್ಕೊಬಿಟ್ಟ ನಾನು. ನನ್ನ ನೋಡು ಏನು ಮಾಡ್ತೀನಿ ಅಂತ ಹೇಳಿ. ಪೇಪರ್ಲ್ಲ ರೆಡಿಯಾಗವ್ತಾನೆ, ಸೈನ್ ಹಾಕಿಸ್ಕೊಂಡು ಇವತ್ತು ತಗೊಂಡೋಗೋದು. ನೀನೇನು ಯೋಚನೆ ಮಾಡಬೇಡ. ಸರಿ, ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗೋಗ್ಬಿಡ್ತಲ್ಲ, ಅಷ್ಟೇನೆ ಸಾಕು. ಅದು ಆಸ್ತಿ ಬರ್ಕೊಂಡ್ಮೇಲೆ ಸಾರ್ಥಕ ಅಂತ ಹೇಳ್ತೀನಿ, ಇನ್ನೂ ಸಾರ್ಥಕ ಅಂತೂ ಆಗಿಲ್ಲ. ಆಗುತ್ತೆ, ಸುಮ್ಮನೆ ಇರೋ. ಇವ್ರೇನ ಕಳ್ಳನ ಮಕ್ಕಳು, ನೋಡ್ಕತ್ತೀನಿ. ನೋಡಿ, ಅವಳು ಇನ್ನೂ ಚಿಕ್ಕವಳು. ಸರಿ ಆಯಿತು, ನಿಮಗೆ ಬೆಂಗಳೂರಾಗ 4 ಸೈಟ್ನ ನಿಮಗೆ ಬರ್ಕೊಡ್ತೀವಿ, ಸುಮ್ಮನೆ ಆಗ್ಬಿಡಿ. ಇದಕ್ಕಿನ್ನೂ ಇನ್ನೇನು ಜಾಸ್ತಿ ಕೊಡೋಕ್ಕಾಗಲ್ಲ. ಆಸ್ತಿ ಪೂರ ಬೇಕು ಅಂತ ಕೇಳ್ತಾ ಇರೋದು. ಅದು ಬಿಟ್ಬಿಟ್ಟು ಸುಮ್ಮನೆ ನೀನು ಹಂಗೂ ಹಿಂಗೂ ಅಂತ ಮಾತಾಡಕ್ ಬರ್ಬೇಡ. 4 ಸೈಟ್ ಕೊಡ್ತಾಳಂತೆ, 40 ಸೈಟ್ ಮಾಡಿಕೊಬಿಟ್ಟು. ಅಯ್ಯೋ ದೆಯ್ಯು ಕೈ ಕಾಲೆಲ್ಲ ಬಂದ್ಬಿಡ್ತು. ಅಮ್ಮ ಯಾಕ್ರಿ, ಏನ್ರಿ ಆಯ್ತು? ನನಗೆ ಯಾರೋ ಹೊಡೆದ್ರು. ರೀ, ನಿಮ್ ಹಿಂದೆ ಯಾರು ಇಲ್ಲ, ಯಾರೋ ಹೊಡೆದ್ರು ಅಂತ ಹೇಳಿದ್ರೆ? ಉನಲ್ಲ, ಯಾರು ಇಲ್ಲ. ಆದ್ರೂ ಹೆಂಗೆ ಏಟು ಬಿತ್ತು ಅಂತಾನೆ ಗೊತ್ತಾಯ್ತಿಲ್ವಲ್ಲ ನಂಗೆ. ಇವ್ರು ಬೇಕಂತ ಕಾಣ್ದಿರಂಗೆ ನಮ್ಗೆ ಯಾರನ್ನೋ ಒಡೆಯ ಕೇಳೋರೆ ಅಂತ ಅನ್ನಿಸ್ತೈತೆ. ಏನಿದು, ಏನೇನೋ ಮಾತಾಡ್ತಾವನಲ್ಲ ಇವಯ್ಯ, ಸುಮ್ಮನೆ ತಮಾಷೆ ನೋಡಮ್ಮ ನೀನು. ಯಾರೋ ಒದ್ರು. ಅಯ್ಯೋ ರೀ, ಬಿದೋಗ್ತೀರಾ, ಸರಿಯಾಗಿ ನಿಂತ್ಕೊಳ್ಳಿ. ಅಯ್ಯೋ, ಹಿಂದೆಗಡೆ ಯಾರು ಇಲ್ವಲ್ಲ, ಇದು ಹೆಂಗೆ ಏಟುಗಳು ಬೀಳ್ತಾವೆ. ಮನೆಯಾಳಿಗ್ಲ, ನೀವೇ ಏನೋ ಮಾಡಿದೀರಾ ಅಂತ ಅನ್ನಿಸ್ತೈತೆ. ನನ್ ಗಂಡ ಸುಳ್ಳು ಹೇಳ್ತಾವನ ನಿಜ ಹೇಳ್ತಾವನ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಅವ್ನು ನಿಜ ಹೇಳ್ತಿರೋದೇ ಆದ್ರೆ ನೀವೇ ಬೇಕು ಅಂತ ಅವನ್ಗೆ ಒದೆ ಬೀಳ್ಲಿ ಅಂತ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಲ್ವಾ? ಹೌದು, ಏನ್ ಮಾಡ್ತೀಯ ಇವಾಗ? ಬೇಕಂತಾನೆ ಆಗ್ತಿರೋದು. ನಿನಗೂ ಬೀಳ್ಬೇಕಾ? ನಿನಗೂ ಬೀಳ್ತವೆ. 4 ಬಿದ್ಮೇಲೆ ನಿನಗೂ ಗೊತ್ತಾಗ್ತೈತೆ, ಇರು. ಅಯ್ಯೋ ನನ್ ತಲೆ ರೀ, ಬಿಡ್ರಿ ನನ್ ತಲೆಯ, ಬಿಡ್ರಿ. ನಾನ್ ಹಿಡ್ಕೊಂಡಿಲ್ವೇ ನಿನ್ ತಲೆನಾ? ನಾನ್ ಹಿಡ್ಕೊಂಡಿಲ್ಲ. ಇವಾಗ ಗೊತ್ತಾಯ್ತಾ ನಾನು ಏನ್ ಮಾಡ್ಬೇಕು ಅನ್ಕೊಂಡ್ರು ಪಟ 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 ಅಂತ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ ಅಂತ? ಈಗ ಗೊತ್ತಾಗಿರ್ಬೇಕಲ್ವಾ? ನಿನ್ನನ್ನು ಮಾತ್ರ ಸುಮ್ಕೆ ಬಿಡಲ್ಲ. ಏನ್ ಮಕ್ಕ ನೋಡ್ತಾ ಇದ್ದೀರಾ? 4 ಹಾಕ್ಬೇಕು, ಇವಳಿಗೆ ಹಾಕಿದ್ರೇನೆ ಬುದ್ಧಿ ಬರೋದು. ಅಯ್ಯಪ್ಪ ರೀ, ತಲೆ ಹಿಡ್ಕೊಂಡು ಹೊಡಿತಾವ್ರಿ, ಯಾರೋ ಹೊಡಿತಾವ್ರಿ. ಇಲ್ವೇ, ನಿನ್ನಿಂದ ಯಾರು ಇಲ್ವೇ? ಆಸ್ತಿ ಬೇಕಲ್ವಾ? ನಿಮ್ಮನ್ನಿವತ್ತು ಇಲ್ಲೇ ಮುಗಿಸ್ಬಿಡ್ತೀವಿ. ಇನ್ನ ಆಸ್ತಿ ಗೀಸ್ತಿ ಎಲ್ಲ ದೂರದ ಮಾತು ಬಿಡ್ರಿ, ನಿಮ್ಮ ಆಸ್ತಿನೂ ನಮ್ಗೆ ಆಗ್ತಿದೆ. ಅವಳೆ ಏನೇ ನಡೀತಾ ಇತ್ತಿಲಿ? ಯಾಕೆ ಇವ್ರು ಹಿಂಗಾಡ್ತಾವ್ರೆ? ನಿನಗೆ ಗೊತ್ತಾಗಲ್ಲ, ಸುಮ್ನಿರಮ್ಮ, ಆಮೇಲೆಲ್ಲ ಹೇಳ್ತೀನಿ. ಏನೋ ಆಸ್ತಿ ಬೇಕಲ್ವಾ? ಅಯ್ಯೋ ನನ್ ತಲೆ ಹೋಗ್ತಾ ಐತೆ ರೀ. ಅಯ್ಯೋ, ನಾನು ನಿನ್ ಮುಂದೆನೆ ಇದೀನಿ ನೋಡೆ, ನಿನ್ ಹಿಂದೆಗಡೆ ಯಾರು ಇಲ್ವೇ? ಅಯ್ಯೋ ಯಾರು ಇಲ್ಲ. ಹೆಂಗೆ ನನಗೆ ಏಟ್ ಬೀಳ್ತೈತೆ, ನಾನು ತಲೆ ಹಿಡ್ಕೊಂಡಿದ್ದು ಯಾರು? ಅಪ್ಪ ರೀ, ಅಲ್ಲುದ್ರಂಗ್ ಬಿದ್ದು ರೀ, ಅಲ್ಲೇ ಉದ್ರೋಯ್ತು, ಅಳ್ಳಾಡ್ತಾ ಇತ್ರಿ ಅಲ್ಲೇನೇನೆ. ಅಯ್ಯೋ, ಏನಾಯ್ತೆ ನಿನಗೆ? ಯಾರು ಇಲ್ವೇ? ಇರು ನೋಡ್ತೀನಿ. ಇಲ್ಲೂ ಯಾರು ಇಲ್ವಲ್ಲ. ವಧು ಡಾರ್ಲಿಂಗ್, ಒಳ್ಳೆ ಎಂಟರ್ಟೈನ್ಮೆಂಟ್ ನಿನಗೆ. ತಗ ಎಂಟರ್ಟೈನ್ಮೆಂಟ್ ನ. ಈಚೆ ಕಡೆನೂ ಯಾರು ಇಲ್ಲ. ಹೌದೇನ್ರಿ? ಮತ್ತೆ ಹೆಂಗ್ರಿ ಬೀಳ್ತಾ ಐತೆ ಏಟುಗಳು? ಹೆಂಗೆ ಅಂದ್ರೆ ಹಿಂಗೆ. ಅಯ್ಯಪ್ಪ, ಬಿದ್ದೆ. ಅಯ್ಯೋ ರೀ, ಏನೋ ಐತೆ ರೀ, ಇಲ್ಲಿ ಏನೋ ಐತೆ, ಹಂಗಂಗೆ ಏಟುಗಳು ಬೀಳ್ತಾವ್ರಿ. ನನಗಂತೂ ಆಯ್ತಾ ಇಲ್ಲ ರೀ. ಅಯ್ಯೋ ಹೂನೆ. ಅಯ್ಯೋ ಪಾಪ, ನಿಮ್ಗೆ ಆಸ್ತಿ ಅಲ್ವಾ ಬೇಕಿರೋದು? ನಿಮ್ಗೆ ಆಸ್ತಿ ತಾನೇ? ಕೊಡ್ತೀವಿ. ನಿಮ್ಗೆ ಆಸ್ತಿ ಬೇಕು, ನಮ್ಗೆ ಬೇಕು, ನೋಡಿಸ್ತೀವಿ. ಸುಮ್ಮನೆ ಬಂದ್ಬಿಟ್ಟು ನಮ್ಮ ಹತ್ರನೇ ಆವಾಜ್ ಹಾಕಿ ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಬೇಡ ಅಂತಂದ್ರು ಕೇಳ್ದಿದ್ದಂಗೆ ಏನ್ ಮಾಡ್ದೆ ನೀನು? ಇಲ್ದಿರ ಆಟ ಎಲ್ಲನೂ ಆಡಿಸ್ತಾ ಇದ್ದೆ ಅಲ್ವಾ? ಈಗ ನಾನು ಆಟ ಆಡಿಸ್ತಾ ಇದ್ದೀನಿ, ನೋಡ್ತಾ ಇರು. ನಿಂಗೆ ಇದೆ ಅಲ್ಲ, ನಿಂಗೆ ಇನ್ನೂ ಸರಿಯಾಗಿ ಆಗ್ತೈತೆ. ನಿನ್ಗೆ ಇಬ್ರಿಗೂ ಗತಿ ಕಾಣಿಸ್ತೀನಿ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಸಹಾಯಕ್ಕೆ ಯಾರೂ ಇಲ್ಲ. ನಾವು 3 ಜನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರು ಅವರು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ದುರಂಕಾರನ ಜಾಸ್ತಿ ಆಗೋಗ್ಬಿಟ್ಟೈತೆ ಅಲ್ವಾ? ಕಷ್ಟಕ್ಕೆ ಒಳ್ಳೆಯವ್ರಿಗೆ ದೇವರು ಯಾವುದೋ ಒಂದು ರೂಪದಾಗ ಬಂದು ಸಹಾಯ ಮಾಡ್ತಾನಂತೆ. ನೋಡಿದ್ರಾ ಹೆಂಗೆ ನಮಗೆ ಸಹಾಯ ಮಾಡ್ತಿರೋದು? ದೆವ್ವ ಬಂದ್ಬಿಟ್ಟು ನಮಗೆ ಸಹಾಯ ಮಾಡ್ತಾ ಐತೆ. ದೆವ್ವನ ಸುಮ್ಮನೆ ಅನ್ಕೊಂಡ್ರ? ಊರಿಗೆ ಹೋಗಿ ನನ್ನ ಫ್ರೆಂಡ್ ಮಾಡ್ಕೊಂಡು ದೆವ್ವನ್ ಕರ್ಕೊಂಡು ಬಂದಿದ್ದೀನಿ. ಎನಿ ಟೈಮ್ ಇವಾಗ ಮನೆಗೆ ಇರ್ತೈತೆ. ನೋಡ್ಬೇಕಾ ನೀವು ದೆವ್ವನ? ಮಗಳೇ, ಸುಳ್ಳೆಲ್ಲ ಹೇಳ್ಬಾರ್ದು ಅಂತ ನಿಂಗೆ ಎಷ್ಟು ಸಲ ಹೇಳಿದ್ದೀನಿ. ಸುಮ್ಮನೆ ಯಾಕೆ ಸುಳ್ಳುಗಳೆಲ್ಲ ಹೇಳ್ತೀಯಾ? ಅಮ್ಮ, ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಕಣಮ್ಮ, ಸುಮ್ಮನೆ ಇರು ನೀನು. ದೆವ್ವ ಒಂದೇ ಒಂದ್ಸಲ ಕಾಣಿಸು, ಪ್ಲೀಸ್. ಸರಿ ಆಯ್ತು. ಅಯ್ಯೋ ದೆವ್ವ. ಅಯ್ಯೋ ದೆವ್ವನೇ. ಮರ್ಯಾದೆಗೆ ನಿಮ್ದೇನಾಯ್ತು ಅಷ್ಟ್ರು ನೋಡ್ಕೊಳ್ರಿ.
ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡಲ್ಲ, ಇಲ್ಲೇ ಸಾಯಿಸ್ಬಿಟ್ಟು ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ. ಏನು ಅನ್ಕೊಂಡಿದ್ದೀರಾ? ಅಮಾಯಕರ ಮೇಲೆ ಎದುರಿಸಿ ಮಾಡಿ ಎಲ್ಲ ಮಾಡಿ ಆಸ್ತಿ ಕಿತ್ಕೊಬೇಕು ಅಂತ ನೋಡಿದ್ದೀರಾ? ಇವ್ರ ಮನೆಗೆ 24 ಗಂಟೆ ನಾನು ಇಲ್ಲೇ ಇರ್ತೀನಿ. ಏನಾದರೂ ಸ್ವಲ್ಪ ಇವ್ರಿಗೇನಾದರೂ ನೋವು ಮಾಡಿದ್ರಿ, ಒಂದು ಚೂರು ಏನಾರ ಇವ್ರಿಗೆ ಬೇಜಾರು ಮಾಡಿದ್ರಿ, ಇಲ್ಲ ಮನೆಗೆ ಬಂದು ಒಂದು ಚೂರು ಟಾರ್ಚರ್ ಕೊಟ್ರಿ ಅಂತ ಹೇಳಿದ್ರೆ ಹಾಂ, ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ, ನನ್ನ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇನೆ. ಅಯ್ಯೋ ದೇವ್ರೇ, ಅಯ್ಯೋ ರೀ, ವಿಸಲ್ ಹಾಕ್ರಿ, ವಿಸಲ್ ಹಾಕ್ರಿ, 4 ಜನ ಬಂದು ಹೊಡಿತಾರೆ. ಮುಚ್ಚೆ ಬಾಯ್ನ, ಅದು ದೆವ್ವ ಕಣೆ, ಮನುಷ್ಯರೆಲ್ಲ ಇಟ್ಕೊಂಡು ಹೊಡಿಯಕ್ಕೆ. ಈಗ ಹೇಳ್ರಿ, ಎಷ್ಟು ಆಸ್ತಿ ಬರ್ಕೊಡ್ಲಿ? ನನ್ನ ದೆವ್ವ ಇರ್ತದಪ್ಪ ಯಾವಾಗೂ ನಮ್ಮ ಮನೆಗೆ. ಇನ್ನೊಂದ್ಸಲ ನಮ್ಮ ಮನೆಗೆ ಬಂದ್ರೆ ಏನು ಮಾಡಬೇಕು ಅಂತ ದೆವ್ವಕ್ಕೆ ಚೆನ್ನಾಗಿ ಗೊತ್ತು. ಆದರೂ ಒಂದ್ಸಲ ಕೇಳಬೇಕಲ್ವ ನಿಮಗೋಸ್ಕರ. ಹೇಳಿ ಹೇಳಿ ಹೇಳಿ, ಎಷ್ಟು ಬರ್ಕೊಡ್ಲಿ ಆಸ್ತಿನ? ಕೊಡಿ ಕೊಡಿ ಕೊಡಿ, ಪೇಪರ್ ಕೊಡಿ, ಸೈನ್ ಹಾಕ್ಬಿಟ್ಟು ನಾನೇ ಕೊಡ್ತೀನಿ ನಿಮಗೆ, ತೊಗೊಂಡೋಗಿವ್ರಂತೆ. ಹಾಂ, ಕೊಡಿ ಕೊಡಿ, ಪೇಪರ್ ಕೊಡಿ. ಅಯ್ಯೋ ದೆವ್ವ ದೆವ್ವ. ಇನ್ನೊಂದು ಸಲ ಈ ಹುಡುಗಿ ಉಷಾನೇನೆ ಬಂದ್ಬಿಟ್ಟು ಸೈನ್ ಹಾಕ್ಕೊಡ್ತೀನಿ ತಕೊಳ್ರಿ ಅಂದ್ರೂ ಸೈನ್ ಹಾಕಿಸ್ಕೋಬಾರ್ದು. ನೀವೇನಾದರೂ ಸೈನ್ ಹಾಕಿಸ್ಕೊಂಡ್ರೋ ನಿಮ್ಮ ಕತೆ ಮುಗೀತು ಅಂತನೇ ಅರ್ಥ. ನಿಮ್ದಲ್ಲೇ ತಿಥಿ ಮಾಡಿಬಿಡ್ತೀನಿ. ಇದೇ ಕೊನೆ. ಇನ್ನೊಂದು ಸಲ ಈ ಮನೆಗೆ ಒಂದು ಎಡಗಾಲ ಹೆಜ್ಜೆ ಇಕ್ಕು ನೋಡ್ರಿ, ಆಮೇಲೆ ವಿಚಾರಿಸ್ಕೊತೀನಿ ನಾನು ಏನು ಅಂತ. ಏನು ಮೈ ಬಗ್ಸಿ ಕಷ್ಟಪಟ್ಟು ದುಡಿಯೋದು ಕಲ್ತ್ಕೊಳ್ರಿ. ಅದು ಬಿಟ್ಟು ಸುಮ್ಮನೆ ಯಾರೋ ಅಮ್ಮಾಯಿಗೆ ರಾಸ್ತೆ ಕಿತ್ಕೊಂಡು ಫ್ರೀ ದುಡ್ಡಾಗೆ ಮಜಾ ಮಾಡಬೇಕು ಅಂತ ನೋಡಿದ್ದೀರಾ? ಲೋ ಬಾಣ್ಲಿ ನನ್ನ ಮಗನೇ, ಅವಳು ನಿನ್ನ ಏನು ನಿಜವಾಗ್ಲೂ ನಿನ್ನ ಫಿಗರ್ ನೋಡ್ಬಿಟ್ಟು ಇಷ್ಟಪಟ್ಟು ಬಂದವಳೆ ಅಂತ ಅನ್ಕೊಬಿಟ್ಟ, ನಿನ್ನ ಆಸ್ತಿ ನೋಡ್ಬಿಟ್ಟು ಬಂದವಳೆ. ಈಗ ಹೋಗು ಮನೆಗೆ ಬರೀ ಕೈಯಾಗೆ, ನಾಳೆ ಬೆಳಿಗ್ಗೆನೆ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ. ಎಲ್ಲರೂ ದುಡ್ಗೋಸ್ಕರನೇ ಮಾಡೋದು. ಮುಚ್ಕೊಂಡು ಮೈ ಬಗ್ಸ್ಬಿಟ್ಟು ದುಡ್ದು ತಿನ್ಕೊಳ್ರಿ. ಅದು ಬಿಟ್ಟು ಕಂಡರ್ದು ಕಲ ಕೈ ಹಾಕೋದು. ಲೇ ಮನೆಯಾಳಿ, ನಡಿಯೇ ನಡಿಯೇ, ಹೋಗನ್ ನಡಿಯೇ. ಯಪ್ಪ ದೇವ್ರೆ, ಯಾವ ಆಸ್ತಿನೂ ಬೇಡ, ಯಾವ ಪಾಸ್ತಿನೂ ಬೇಡ ನಮಗೆ, ಹೋಗನ್ ನಡಿಯೇ. ಇವಾಗೆಲ್ಲ ಹೋಯ್ತಾಯ್ತಲ್ವೇನ್ರಿ? ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಆಸ್ತಿ ಬರ್ತೈತೆ, ರಾಣಿ ಮಹಾರಾಣಿ ಥರ ಇರ್ಬೋದು ಅಂತ. ಇಂಜಿನಿಯರು, ಡಾಕ್ಟ್ರು ಎಲ್ಲ ಬಂದಿದ್ರು. ಎಲ್ಲನೂ ಬಿಟ್ಬಿಟ್ಟು ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದಕ್ಕೆ ಸರಿಯಾಗೆ ಮಾಡ್ತಾ ಇದ್ದೀರಾ ನೀವು. ಇವಾಗ ಮತ್ತೆ ನಾವು ಹೋಗ್ಬಿಟ್ಟು ಅದೇ ಹಳೆ ಮನೆಗೆ ಇಟ್ಕೊಂಡು ಬಾಡಿಗೆ ಕಟ್ಕೊಂಡು ಜೀವನ ಮಾಡಬೇಕಾ? ಸುಮ್ಮನೆ ಅವ್ರು 4 ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು, ಇಸ್ಕೊಂಡಿದ್ರು ಆಗೋದು. ಅಯ್ಯೋ ಮನೆಯಾಳಿ, ನಡಿಯೇ ಸುಮ್ಮನೆ. ಏನೋ ಬಾಣ್ಲಿ ಹೆಂಗ್ ನೋಡ್ತಾ ಇದೆಯಾ? ಎದ್ದೊಳಕ್ಕಾಗಲ್ವೇನು? ಬಂದು ಎತ್ಲಾ? ಬೇಡ, ನಾನೇ ಎದ್ದೊಳ್ತೀನಿ. ಕ್ಷಮೆ ಕೇಳೋ, ಆ ಹುಡುಗಿ ಹತ್ರ ಕ್ಷಮೆ ಕೇಳೋ. ಇನ್ನೊಂದ್ಸಲ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳು. ಅಯ್ಯೋ ಉಷಾ, ನನಗೆ ಕ್ಷಮಿಸ್ಬಿಡಮ್ಮ. ನನಗೆ ನಿನ್ನ ಮೇಲೆ, ನಿಮ್ಮ ಆಸ್ತಿ ಮೇಲೆ ಜಾಸ್ತಿ ಆಸೆ ಇರಲಿಲ್ಲ. ಆದರೆ ಇವಳೇ ನಾನು ಹೆಂಡ್ತಿನೇ, ಯಾವಾಗೂ ಆಸ್ತಿ ಬೇಕು ಅಂತ ಹೇಳ್ಬಿಟ್ಟು ಪ್ರಾಣ ತೆಗಿತಾ ಇದ್ಲು. ಬೇರೆ ದಾರಿ ನನಗೂ ಇರಲಿಲ್ಲ. ಅದೊಂದು ವಿಚಾರಕ್ಕೋಸ್ಕರ ನಾನೇನೇ ಸರಿ ಬಿಡು ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿಗೆ. ನನಗೆ ಯಾವ ಆಸೆನೂ ಇಲ್ಲ ನಿಮ್ಮ ಆಸ್ತಿ ಮೇಲೆ. ಇನ್ನೊಂದ್ಸಲ ಈ ಕಡೆಗೆ ತಲೆ ಹಾಕು ಮಲ್ಕೊಳಕ್ಕಿಲ್ಲ. ಬಿಟ್ಬಿಡಮ್ಮ ನನ್ನ, ಕ್ಷಮಿಸ್ಬಿಡಮ್ಮ ನನ್ನ. ಹೀಗೆ ಬುದ್ಧಿ ಬಂತ? ಕ್ಷಮಿಸಿದ್ದೀನಿ. ಆದರೆ ಇನ್ನೊಂದ್ಸಲ ಬಂದೆ ಅಂದರೆ ನಾನಂತೂ ಏನು ಮಾತಾಡಲ್ಲಪ್ಪ. ನನ್ನ ದೆವ್ವ ಐತಲ್ಲ, ಫ್ರೆಂಡ್ ದೆವ್ವ, ಅದು ಎಲ್ಲರೂ ಮಾತಾಡ್ತೈತೆ. ಏನೇನು ಬೇಕೋ ಹೇಳು, ಎಲ್ಲ ಮಾತಾಡಕ್ಕೆ ರೆಡಿ ಆಗೈತೆ. ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳ್ತಾ ಐತೆ. ಪಾಪ ನನ್ನ ಫ್ರೆಂಡ್ ದೆವ್ವಕ್ಕೆ ಯಾರು ಇಲ್ವಂತೆ ಜೊತೆಗಾರರು. ಅದಕ್ಕೆ ಇನ್ನೊಂದ್ಸಲ ಬಂದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕರ್ಕೊಂಡು ಹೊರಟೋಗ್ಬಿಡ್ತೈತೆ. ನಾನೇನು ಸುಮ್ಮನೆ ಹೋಗಿದ್ದೆ ಅಂತ ಅನ್ಕೊಂಡ ಊರು ಬಿಟ್ಬಿಟ್ಟು. ನಿನ್ನಂತರ ಬುದ್ಧಿ ಕಲ್ಸಕ್ಕೆ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ. ಏಯ್ ಹೋಗ್ತಾ ಇರು ಸುಮ್ಮನೆ. ನಮ್ಮ ಅಪ್ಪನ ಹತ್ರ ಫಸ್ಟ್ ಕ್ಷಮೆ ಕೇಳಿ, ನಮ್ಮ ಅಮ್ಮನ ಹತ್ರನೂ ಕ್ಷಮೆ ಕೇಳಿ ಇಲ್ಲಿಂದ ಹೋಗ್ತಾ ಇರು. ಸರಿ ಏನಮ್ಮ, ನಿನ್ನ ತಂಗಿ ಸಮಾನ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಇನ್ನೊಂದ್ಸಲ ನಿಮ್ಮ ಆಸ್ತಿಗೆಲ್ಲ ನಾನು ಬರಲ್ಲ. ನನ್ನ ತಮ್ಮ ಎಲ್ಲವನೇ ರೂಮಗವ್ರೆ, ಅವನ ಹತ್ರನೂ ಕ್ಷಮೆ ಕೇಳ್ಬಿಟ್ಟು ಹೊರಟೋಗ್ತೀನಿ. ನೀನ್ ಯಾರು ಅಂತ ಗೊತ್ತಿಲ್ಲ ಕಣವ, ಆದ್ರೆ ನಿನ್ನ ಹತ್ರನೂ ಕ್ಷಮೆ ಕೇಳಿ ಹೋಗ್ತಾ ಇದ್ದೀನಿ. ಕ್ಷಮಿಸ್ಬಿಡಮ್ಮ. ಮಗಳೇ, ಏನೇ ಇದು? ಏನೇನೋ ದೆವ್ವಾಗಿವ ಅಂತ ಮಾತಾಡ್ತವ್ರೆ, ಏನು ಕಾಣಿಸ್ತಾನೆ ಇಲ್ವಲ್ಲೇ? ಅಮ್ಮ, ಅದೆಲ್ಲ ನಿಂಗೇನು ಗೊತ್ತಾಗಲ್ಲ, ನೀ ಸುಮ್ಮನೆ ಇರಮ್ಮ. ನೋಡಿ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಐತಾ ಅಂತ ನೋಡ್ಕೊಳ್ಳಿ. ಮೊದಲು ನಿಮ್ಮ ಗಂಡನ ಹತ್ರ ಹೋಗಿ ಏನು ಮಾತಾಡ್ತಾವನೋ ಮೊದಲು ಕೇಳಿಸ್ಕೊಳ್ಳಿ. ಅಯ್ಯೋ ಹ್ಞೂ ಅಲ್ವಾ ದೇವಾ, ಇವತ್ತಂತೂ ನೀನು ಮ್ಯಾಜಿಕ್ಕೇ ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಮ್ದು ಎಷ್ಟು ದೊಡ್ಡ ಪ್ರಾಬ್ಲಮ್ನ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡಿಬಿಟ್ಟೆ ನೀನಂತೂ. ಇನ್ನೊಂದ್ಸಲ ಈ ನಮ್ಮ ದೊಡ್ಡಪ್ಪ ಅಂತೂ ಗ್ಯಾರಂಟಿ ನಮ್ಮ ಮನೆಗೆ ಬರಲ್ಲ. ಬಂದ್ರೆ ಒಂದ್ಸಲ ದೆವ್ವ ಅಂತ ಕೂಗ್ಬಿಡು, ನಾನಂತೂ ಆಚಾರಿ ಆಗ್ಬಿಡ್ತೀನಿ. ಏನು ಯೋಚನೆ ಮಾಡಬೇಡ ಚಿಕ್ಕಮ್ಮ. ನೀವು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟನೇ ಸರಿ ಬಿಡಿ. ನಿಜವಾಗೂ ನಾನು ತುಂಬ ಅದೃಷ್ಟವಂತೆ. ನೀವು ಸಿಗಲಿಲ್ಲ ಅಂದಿದ್ರೆ ನನ್ನ ಜೀವನನೂ ಬೀದಿಗೆ ಬಂದಿರೋದು. ಹಾಗೆ ನಮ್ಮ ದೊಡ್ಡಪ್ಪನ ಬೈದಿಂದ ನಾನು ಹಿಂಗೆ ಇರಬೇಕಿತ್ತು. ಏನೋ ಎಲ್ಲ ನೀವು ಸಿಕ್ಕಿದ್ದಕ್ಕೇ ಎಲ್ಲ ಒಳ್ಳೇದಾಗಿತ್ತು. ನಿಮ್ಮಂಥ ಒಳ್ಳೆ ಚಿಕ್ಕಮ್ಮನ ಇಟ್ಕೊಂಡು ಅವಳದು ಯಾಕೆ ಅವಳು ಆಶಾ ಆ ಥರ ಆಡ್ತಾವಳು ನನಗಂತೂ ಗೊತ್ತಿಲ್ಲ. ನಿಮ್ಮಂಥವ್ರ ಜೊತೆಗಿದ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು. ನೀವು ನಮ್ಮ ಮನೆಗೆ ಇದ್ದರೂ ನನಗೆ ತುಂಬ ಖುಷಿನೇನೆ. ಅಯ್ಯೋ ಇಲ್ಲ ಕಣಮ್ಮ, ಹೋಗ್ಬೇಕು. ನಾನು ಹೊರಡ್ತೀನಿ. ಏನಾದ್ರು ಸಹಾಯ ಬೇಕಾದ್ರೆ ಫೋನ್ ಮಾಡು, ಸರಿನಾ? ನಾನೇ ಬರ್ತೀನಿ. ಸರಿ ಚಿಕ್ಕಮ್ಮ, ನಿಮ್ಮಿಷ್ಟ. ಆದರೆ ಎಲ್ಲಿದ್ರು ನಿಮ್ಮನ್ನು ಮಾತ್ರ ಮರೆಯಲ್ಲ, ಸರಿನಾ? ಥ್ಯಾಂಕ್ ಯು ಸೋ ಮಚ್.